ಜನರಿಂದ ಪರಿತ್ಯಜಿಸಲ್ಪಟ್ಟೇನೆ. ನನ್ನ ಪತಿಗಳು ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆ 2 ದಿವಸಗಳಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಹೇ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿರುವೆ ದೇವ? ಏಕೆ ಸೃಷ್ಟಿಸಿರುವೆ? ಏನಾಯ್ತು? ಆವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವ ಕಾಂತೆ ಪಾಂಚಾಲಿ. ಆವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವ ಕಾಂತೆ ಪಾಂಡವರ ಪಟ್ಟ ಮಹಿಷಿ ಭೀಮನ್ಮನೋನ್ಮಣಿ. ವಾಸುದೇವನ ಆಸರೆಯು ನಮಗಿರಲು, ವಾಸುದೇವನ ಆಸರೆಯು ನಮಗಿರಲು ಬಂದುದಾವುದೇ ಕೊರತೆ. ಪರಮ ವಿಕ್ರಮದಿ ಪರಿಹರಿಸದಿರ್ಪೆನೆ ಈ ಪ್ರಚಂಡ ಭೀಮಾ. ಭೀಮಾ ಏನಾಯ್ತು? ಏಕೆ ಚಿಂತಿಪೆ ದ್ರುಪದ ನಂದಿನಿ? ದೇವಿ ಏಕೆ ಚಿಂತಿಪೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣೆ ಪ್ರಿಯ. ಏಕೆ ಚಿಂತಿಪೆ ದ್ರುಪದ ನಂದಿನಿ? ದುರದಿ ದುರುಳ ಕುರುಪತಿಯ ತೊಡೆ ಮುರಿದು ಮುದ ತರುವೆ ದೇವೆ. ದುರದಿ ದುರುಳ ಕುರುಪತಿಯ ತೊಡೆ ಮುರಿದು ಮುದ ತರುವೆ. ಕಡುಮದಾಂಧರವರನ್ನು ವಧಿಸಿದ ಬಿಡು ರಣದಳು ದೇವೆ. ಕಡುಮದಾಂಧರವರನ್ನು ವಧಿಸಿದ ಬಿಡು ರಣದ ತೊಡೆ ತಟ್ಟಿ ಹುಡಿಗೊಟ್ಟೆ ಎದೆ ಮೆಟ್ಟಿ ನಿಲ್ಲುವೆ ದೇವೆ. ತೊಡೆ ತಟ್ಟಿ ಪುಡಿ ಕೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ ಪ್ರಿಯ. ಏಕೆ ಚಿಂತಿಪೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣೆ ಪ್ರಿಯ. ಏಕೆ ಚಿಂತಿಪೆ ದ್ರುಪದ ನಂದಿನಿ? ದ್ರುಪದ ನಂದಿನಿ, ದ್ರುಪದ ನಂದಿನಿ. ಪಾಂಚಾಲಿ ಪ್ರಿಯತಮೆ, ನಿಷ್ಕಾರಣವಾಗಿ ಹೇಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ಅಪಮಾನ ಮಾಡಿದರೆ ನೀವೇ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಅವಶ್ಯಕತೆ ಇದೆ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೇನೇನು ಬರೆದಿರುವೆ ತಂದೆ? ಬೇಡ ಪಾಂಚಾಲಿ, ಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪಗಳಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಅಬ್ಬಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ನಿಮ್ಮಂತಹ ವೀರಪತಿಗಳನ್ನು. ಅಣ್ಣನನ್ನು ಒಂದು ದಿನದ ವಿವೇಕದಿಂದ ಆದಿಂದನೆಯೋ ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವೇನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವನು ಕೇಳಿ. ಈ ದಿನ ಆಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ಕಂಡು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡುವಂತೆ ನಿನ್ನ ಪತಿಗಳು ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದರಂತೆ. ಇನ್ನೇನು ಸಂಧಿಯಾಗುವುದು?
ಆಗಲಾದರೂ ಈ ನಿನ್ನ ಬಿಚ್ಚದ ಕೇಶ್ ರಾಶಿಯನ್ನು ಮುಡಿಗಟ್ಟುವೆ ಎಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದೆಂದು ನಾನು ತಿಳಿದಿದ್ದೆ. ಅದರಲ್ಲಿ ಪಾಂಚಾಲೆ, ಭಾನುಮತಿಗೆ ನೀನೇನೊಂದು ಉತ್ತರವನ್ನು ಕೊಟ್ಟೆ? ಎಷ್ಟೇ ಆದರೂ ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರು. ಏನೆಂದು? ಲೇ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆ. ಚತುರಳು, ಮಹಾಚತುರಳು. ಜಾಣೆ ಮುದ್ದಾಡುವೆನು ಬಾರೇ ದೇವೆ, ಜಾಣೆ ಮುದ್ದಾಡುವೆನು ಬಾರೇ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಹೌದಲ್ವೇ? ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆನು ಬಾರೇ. ಅದಮರ ಕೆಣಕುತ್ತ ರಣದ ಕುರುವಂಶವನ್ನೇ ನಾಶವಗೈವೆ ದೇವಿ. ಕುರುಕುಲ ಅದಮರ ಕೆಣಕುತ್ತ ರಣದ ಕುರುವಂಶವನ್ನೇ ನಾಶವಗೈವೆ, ದುರುಳ ದುಶಾಸನ ಒಡಲನ್ನು ಬಗೆದು, ದುರುಳ ದುಶಾಸನ ಒಡಲನ್ನು ಬಗೆದು, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮುದ್ದಾಡುವೆ ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಹೌದಲ್ವ? ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಕಡು ಜಾಣೆ ನಿನ್ನಾಣೆ ಮುದ್ದಾಡುವೆನು ಬಾರೆ. ಬಾಪು ಪಾಂಚಾಲಿ, ಬಾಪು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆ. ಚತುರಳು, ಮಹಾಚತುರಳು. ಪ್ರಾಣೇಶ್ವರ ದೇವಿ, ನೆನಪಿದೆಯೇ ಸ್ವಾಮಿ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದಿರಿ ಮತ್ತು ಏನೇನೋ ಸಂಬೋಧಿಸಿದ್ದಿರಿ. ಪುನಃ ನನ್ನ ಬಾಯಿಯಿಂದ ಪ್ರತಿಜ್ಞಾವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿ ಅಲ್ಲ ಈ ಜಗ ಜಟ್ಟಿ ಭೀಮ. ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛಿಸಿರೇನಾಯಿತು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಸುಮ್ಮನೆ ನನ್ನ ಕೆರಳಿಸಬೇಡ ಪಾಂಚಾಲಿ, ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪರಾಯಣದ ಯುಧಿಷ್ಠರನ್ನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಒಂದು ಗಳಿಗೆ ಕ್ಷಮಿಸಲಾರೆ. ನೋಡೋಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣನು ಹೇಳ್ತಿರುವನು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ
ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದು ಸಾರಿ ದುಸ್ಸಾಧ್ಯವಾಗಿರುವುದು. ಭೀಮಸೇನ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ. ಭೀಮಸೇನ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಭೀಮಸೇನ, ದುಡುಕಿ ಸಮರ ಬಯಸುವುದನ್ನು ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ಅರಳಿಸದಿರುವುದೇ. ಭೀಮಸೇನ, ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ಅರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಯನು ಎಂಬ. ಭೀಮಸೇನ, ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ. ಹಿರಿಯರ ವಾಣಿಯ ಮರೆಯುವುದನು ಚಿತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಹುಡುಕಿ ಸಮರ ಬಯಸುವುದನ್ನು ಚಿತ. ಹುಡುಕಿ ಸಮರ ಬಯಸುವುದನ್ನು ಚಿತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ತಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನೀಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿರುವೆನು. ಅದನ್ನು ಈಗಲೇ ಹೇಳ್ಬಿಡುವೆನು. ಈ ಸಂಧ್ಯಾ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸಿರುವೆ. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ, ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ದುರ್ಮದಂತ ದುರ್ಯೋಧನ ನನುಜ ದುರಾಗ್ರದಳನ್ನ ಕೃಪಸುತ ಎದುರು. ದುರ್ಮದಂತ ದುರ್ಯೋಧನ ನನುಜ ದುರಾಗ್ರದಳನ್ನ ಕೃಪಸುತ ಎದುರು. ದುರ್ಮದಾಂಧರ ಧ್ವಂಸವಗೈದು, ದುರ್ಮದಾಂಧರ ಧ್ವಂಸವಗೈದು
ಜಗದ ಮಹಾಯುದ್ಧ ಈ ಗದಾ ಅಗ್ರಜ ಅಟ್ಟಹಾಸ ನಿರ್ದುಷ್ಟ ಕೌರವ ಗಟ್ಟಿ ಸಮರದ ಮುಷ್ಟಿಯುದ್ಧದೆ ಅಟ್ಟಹಾಸ ನಿರ್ದುಷ್ಟ ಕೌರವ ಗಟ್ಟಿ ಸಮರದ ಮುಷ್ಟಿಯುದ್ಧದೆ ಕುವೆಟ್ಟುತ್ತ ಯಾರಯ ಕೊಟ್ಟುತ್ತ ಗದಯ ನೆಟ್ಟುತ್ತ ಎದೆಯ ಕುಟ್ಟುತ್ತ ಗದೆಯ ಕೊಟ್ಟಿ ಕೊಟ್ಟುತ್ತಲೆ ಭಾರವನ್ನು ಈ ಗದಾ ಜಗದ ಮಹಾಯುಧ ಈ ಗದಾ ಜಗದ ಮಹಾಯುಧ ಈ ಗದಾ ಜಗದ ಮಹಾಯುಧ ಈ ಗದಾ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಅಣ್ಣ ಭೀಮಸೇನ, ಧರ್ಮರಾಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ಏನು ಹೇಳುವೆ ಪ್ರಾಂತಲ್ಲಿ? ಧರ್ಮ ಅಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಸಿರಿಸುತ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವನು. ಪಾಂಚಾಲಿ, ರಾಜೇಂದ್ರ, ದೋಮಿನನ್ನು ಕಳುಹಿಸಿ ಅಪಮಾನ ಹೊಂದಿದಿರಿ. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ತೊಂದರೆಗೆ ಗುರಿಪಡಿಸಲ್ಲ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ನುಡಿದಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಲ್ಪ ನಿಧಾನಿಸಿ. ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ನಗು ನಗುತ್ತಾ ಇತ್ತಲೇ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಶ್ಚಯಕ್ಕೆ ಮಾಡಿದಂತೆ ಮೋಹನ ಗಾನದಳ ಗಾನ ಮಾನವದಲ್ಲ ಕೊಳ್ಳಿಯುತ್ತಲೇನೋ ಮೋದು ಮೋಹನ ಗಾನದ ಮೋಹನ ಗಾನದಳು ಸಜ್ಜನರೆಲ್ಲರ ದುರ್ಜನ ತರದಲ್ಲಿ ಜನದಿರರಿಗೆಲ್ಲ ಜನದ ಮದವೇರ್ ಧರ್ಮ ಪುಣ್ಯಗಳೆಲ್ಲ ಮಜಲಾಗಿ ಇರುವವ ಧರ್ಮ ಪುಣ್ಯಗಳೆಲ್ಲ ಮಜಲಾಗಿ ಇರುವವ ಮೋಹನ ಗಾನದಳು ಗಾನ ಮಾನವದಲ್ಲ ಪುಣ್ಯಯುತಲೇನು ಮೋದು ಮೋಹನ ಗಾನದಳು ಗಾನದಳು ಸಜ್ಜನರೆಲ್ಲರ ದುರ್ಜನ ತರದಲ್ಲಿ ಸಜ್ಜನರೆಲ್ಲರ ದುರ್ಜನ ತರದಲ್ಲಿ ಮಾಯ ಜಾಲಗೆ ಮರಳಾಗಿ ಹರ ಮಾಯ ಜಾಲಗೆ ಮರಳಾಗಿ ಹರ ಧರ್ಮದ ನಮದಿಂದ ಧರ್ಮ ಪಾಪಿಗಳೆಲ್ಲ ಧರ್ಮದ ನಮದಿಂದ ಧರ್ಮ ಪಾಪಿಗಳ ಧರ್ಮಾಲ ಮಾಡುವೆ ಧರ್ಮವ ಬೆಳಗುವೆ ಧರ್ಮಾಲ ಮಾಡುವೆ ಧರ್ಮವ ಬೆಳಗುವೆ ಮೋಹನ ಗಾನದಳು ಗಾನ ಮಾನವದಲ್ಲ ಕೊಳ್ಳೆಯುತ್ತಲೇನು ಮೋದು ಮೋಹನ ಗಾನದಳು
ಮೋಕಾಂತ ಕಾಣದೆಲ್ಲೋ ಮೋಕಾಂತ ಕಾಣದೆಲ್ಲೋ ಮೋಕಾಂತ ಕಾಣದೆಲ್ಲೋ. ಪರಮಾತ್ಮ ನಮಸ್ಕರಿಸುವೆನು. ಧನ್ಮನಂದನ, ಕಿರೀಟಿ, ತಂಗಿ, ನೀವೆಲ್ಲರಿಗೂ ಮಂಗಲವಾಗಲಿ. ದೇವಕಿ ವರನಂದನ ಭವಜ ನಾಯನ ನಮಿತೆ ಮಾಧವ ದೇವಕಿ ವರನಂದನ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಬಹು ವಿಧವಾಗಿ ನನ್ನನ್ನು ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನ ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ಬಹಳ ವಿಧ ವಿಧವಾಗಿ ಉಪಚರಿಸಿದರು. ಪಾಂಚಾಲಿ, ನನಗಿನ್ನಿಲ್ಲೂ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಯಿತು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುವೆ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ನಮ್ಮಣ್ಣನ ಮಾತುಗಳಾದರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಕೃಷ್ಣ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದಿದ್ದು ಅದಕ್ಕಾಗಿ ಅಲ್ಲೋ ಭೀಮಸೇನ. ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನ ಕೈಗೆ ಬಳೆಯನ್ನು ತೊಟ್ಟನು. ಈಗ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಲು ಅವಣಿಸುತ್ತಿರುವ ಹೇ ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹಾಯನೇ ಏಕೆ? ಸಾಮಧಾನದಿಂದ ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿರುವುದನ್ನು ನಾನು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಪ್ರಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು ಅತ್ಯಂತ ನಿಕಟ ಸಂಭವಿಸಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದ ಎಲ್ಲರೂ ಒಪ್ಪಿದರು. ಆ ಕುನ್ನಿ ಕೌರವ ಅವನು ಒಪ್ಪಿದನು. ಇನ್ನು ನನಗೆಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ. ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಪಾಂಚಾಲಿ ಸಹೋದರರೇ, ನಾನಿನ್ನು ಹೊರಡುವೆನು. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನುಡಿದಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಯಾಜ್ಞ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಅಬ್ಬಬ್ಬ,
ನೀನು ನಿಜವಾಗಿ ಇಡುಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು ಭೀಮಸೇನ. ಸುಮ್ಮನೆ ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು ಒಪ್ಪದು ಒಪ್ಪದು. ಒಬ್ಬ ವಿಚಾರ ಹೊಂದಿರುವುದು. ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಆ ಕುನ್ನಿ ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ ಕೃಷ್ಣ. ಹೇಳೋ ಏನೋ ಸಂದೇಶ. ಅದನ್ನು ಕೇಳೋ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೋ. ಇಲ್ಲ, ನಿಂತಿದ್ದಂತೆ ಹೇಳು. ಏನೋ ಸಂದೇಶ? ಕುಳಿಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ ಕೃಷ್ಣ, ಪರಿಹಾಸ್ಯವೇಕೆ? ಇದು ಪರಿಹಾಸವಲ್ಲ ಭೀಮಸೇನ. ನಿನ್ನ ಗದ್ದೆಯನ್ನು ಸ್ವಲ್ಪ ದೂರವಾಗಿಡು. ಈಗ ನನ್ನ ಪಾಶದಲ್ಲಿ ಕೈ ಕಟ್ಟಿ ಕುಳಿತುಕೋ. ಆಗ ನಿನ್ನ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡಿದಿಲ್ಲವಷ್ಟೇ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣ ಕಾಲ ಮಾತ್ರ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದ್ದೆ ಮಾಡಬೇಕು ಕಂಡೆಯ ತಂಗಿ. ಅರ್ಜುನ, ಈಗ ಅದನ್ನು ನೀನು ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ ತಂಗಿ. ಎಂದಾದರೂ ನಿನ್ನ ಮಾತನ್ನು ನಾನು ಮೀರುವೆನೆ? ಹಾಗಾದರೆ ತೆಗೆದುಕೋ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ಪತಿಯ ಕೈಗಳನ್ನು ಬದ್ಧವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ತಂಗಿ, ಸಂತಪಿಸು ಗಜಯ ಸೋತನೆ ಇಂದ್ರಯಂತೆ ಬುದ್ಧ ಸಂತೈದಲದಾನ ಸಂತಪಿಸು ಗಜಯ ಸೋತನೆ. ಗೊಬ್ಬು ಗಗಜಾಳಂದ ದೊರಳದ ಜಾದನ ರಾಜ ಸಭೆಯಲ್ಲೇ ದೊರಳದ ಜಾದನ ಈಗ ಜಂಬಲಯ ಪದ ಜಡುತ್ತಿರುವಾಗ ಈಗ ಜಂಬಲಯ ಪದ ಜಡುತ್ತಿರುವಾಗ ಕನಯ ಕೃಷ್ಣ 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 ಜಂಗೋ ಕನಯ ಕೃಷ್ಣ 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 ಎಂದು ಅಮರನಾಗೆ ಬಂದ ಸದಹಲಿದವ ತಂಗೆ ಅಮರನಾಗೆ ಬಂದ ಸದಹಲಿದವ ತಂಗೆ ಸಂತಪಿಸು ಜಯ ಸೋತನೆ ಕೆಂಪೆ ಬದ್ದ ಸಂತೈದಲು ನಾನು ಸಂತಪಿಸು ಜಯ ಸಂತಪಿಸು ಜಯ ಸಂತಪಿಸು ಜಯ ಸೋದರೇ. ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸೋದ್ರಲ್ಲಿ ಮಹಾಪಂಡಿತೆಯಂತಿ. ಹಾಗೆ ಈ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿ. ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಇಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಗಳು ಮನಿಸಲು ಅನುವಾಗಿದೆ. ಏನು ಹೇಳಿದೆ ಕೃಷ್ಣ? ಹರಿ ಪರಿಗೈದವ ಗುರುಳನವ ಹರಿ ಪರಿಗೈದವ ಹರಿ ಪರಿಗೈದವ ಅವನ ಹರಿ ಪರಿಗೈದವ ಗುರುಳನವ ಹರಿ ಪರಿಗೈದವ. ಪರಮಾತ್ಮ ಭೀಮಸೇನ, ಗುರು ಸಭೆಯೊಳಗೆ ತರಣ ಮಾಡಿದವ ಗುರು ಸಭೆಯೊಳಗೆ ತರಣ ಮಾಡಿದ ಹರಿ ಪರಿಗೈದವ ಗುರುಳನವನ ಹರಿ ಪರಿಗೈದವ ಹರಿ ಪರಿಗೈದವ ಅವನ ಹರಿ ಪರಿಗೈದವ ಗುರುಳನವನ ಹರಿ ಪರಿಗೈದವ. ಪರಮಾತ್ಮ ಭೀಮಸೇನ, ಕೇಶವಾಲಿನ ರೀತಿಯ ಪ್ರೀತಿಯಿಂದಲೇ ಕೇಳುವುದು ಕೇಶವಾಲಿನ ರೀತಿಯ ಪ್ರೀತಿಯಿಂದಲೇ
ಪರಿಗೈದವ ದುರುಳನವನ್ ಹಾರಿ ಪರಿಗೈದವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆಚ್ಚಿಸಿದರೆ ಯಾರು ಯಾರೋ ದುರಾತ್ಮರು? ಆ ದುರಾಭಿಮಾನ ದುರ್ಯೋಧನನು ಆಜ್ಞೆ ಮಾಡಿದನು, ಆ ದುರಾಚಾರ್ಯ ದುಶ್ವಾಸನನು ಕಾರ್ಯ ಮಾಡಿದನು. ಇಂತಹ ಸಾಹಸವು ಮತ್ತಾರಿಗಾದರೂ ಸಾಧ್ಯವೇ ಭೀಮಸೇನ? ಯಾರ್ದ ಸೇನಿ ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ನಮ್ಮ ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಆ ಕುಂದಿ ಕೌರವರು. ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಕೊಡುವುದಕ್ಕೆ ಆತನು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗದಲ್ಲಿ, ಶಸ್ತ್ರಾಸ್ತ್ರ ಆಸ್ಥಾನದಲ್ಲಿ ದೊರಕುವುದಂತೆ. ಈ ಸಂದೇಹಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರಿಯೋ ಪ್ರಯತ್ನಗಳನ್ನೂ ಮಾಡಿದೆನೆಂದು. ಯಾಕೆ ಸೇನಿ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಅರ್ಜುನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಇದೋ ಕೃಷ್ಣನೇ ವಂದಿಸುವೆನು, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕಥೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಬಲ ಶೂನ್ಯತೆಯ ಕುಲ ಹಾಡಿಗಳು ಹಣಗಳನ್ನು ಗಣದ ಮುನಿಸಿಕೊಳ್ಳಲಿ. ಬಲ ಶೂನ್ಯತೆಯ ಕುಲ ಹಾಡಿಗಳು ಹಣಗಳನ್ನು ಗಣದ ಮುನಿಸಿಕೊಳ್ಳಲಿ, ರಣದ ಮುಗಿಸಿಕೊಳ್ಳಲಿ. ಪಾಂಡವರ ರಸಿಯ ಗೌರವನು ಮುಟ್ಟಿದ ಷಂಡ ಗೌರವ ಗುಂಡಿಗೆ ಸೀಳಿ. ಪಾಂಡವರ ರಸಿಯ ಗೌರವನು ಮುಟ್ಟಿದ ಷಂಡ ಗೌರವ ಗುಂಡಿಗೆ ಸೀಳಿ. ಕಂಡ ಎಲುಬುಗಳ ತುಂಡರಿಸಿ ಚಂಡಿಗ ಪ್ರಣವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ಚಂಡಿಗ ಪ್ರಣವ ಮಾಡಿಸುವೆ. ಓರ್ಗರುವ ಗಾರ್ಗೋಡದನ್ನು ಆರ್ಭಟಿಸೆ, ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸೆ. ಓರ್ಗರುವ ಗಾರ್ಗೋಡದನ್ನು ಆರ್ಭಟಿಸೆ, ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸೆ. ದರ್ಪದಿ ಮೆರವ ಗುರುವರರ ಕಾಲ್ಗಳ ಬಿಡಿದು, ದರ್ಪದಿ ಮೆರವ ಗುರುವರರ ಕಾಲ್ಗಳ ಬಿಡಿದು ಗಿರ ಗಿರನ ಗಿರ ಗಿರ ಎಳಕಪ್ಪಳಿಸಿದೆ. ಹೊಲ ಶೂನ್ಯತೆಯ ಕುಲ ಹಾಡಿಗಳು ತಲ ತಂದುರೊಳಗೆ ತಲೆಗಳನ್ನು ಹಣಗಳನ್ನು ಗೆಲುವಿರಣದ ಕೊಡುವೆ. ಹೊಲ ಶೂನ್ಯತೆಯ ಕುಲ ಹಾಡಿಗಳು ತಲ ತಂದುರೊಳಗೆ ತಲೆಗಳನ್ನು ಹಣಗಳನ್ನು ಗೆಲುವಿರಣದ ಮುಗಿಸಿಕೊಳ್ಳುವೆ, ಗಣದ ಮುಗಿಸಿಕೊಳ್ಳುವೆ. ಆ ದಿನ ದುರ್ಯೋಧನ ಒಡ್ಡೊಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಮುಕ್ತ ಕೇಶಿಯಾಗಿ ಕಣ್ಣೀರಿಡುತ್ತಾ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆಯನ್ನು ಮಾಡಿದನು. ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲೇ ಪುನಃ ಪ್ರತಿಜ್ಞೆ ಮಾಡಿದನು. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ.